2014ರಲ್ಲಿ ನಮ್ಮ ವಿಜಯಪುರ ನಗರದ APMC ಪೊಲೀಸ್ ಠಾಣೆಯಲ್ಲಿ ಒಂದು ಕಿಡ್ನಾಪಿಂಗ್, ಅಟೆಂಪ್ಟ್ ಟು ಮರ್ಡರ್ ಮತ್ತು ಚೀಟಿಂಗ್ ಒಂದು ಪ್ರಕರಣವು 2014ರಲ್ಲಿ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಸಂಪತ್ ಕುಮಾರ್ ಸಿದ್ದನಗೌಡ ಪಾಟೀಲ್ 31 ವರ್ಷ, ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನವನು. ಈತ DSP ಇದ್ದಾನೆ ಅಂತಂತೇಳಿ ಪೊಲೀಸ್ ಇಲಾಖೆಯಲ್ಲಿ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ನೌಕರಿಯನ್ನು ಮಾಡಿಸ್ಕೊಡ್ತೀನಿ ಅಂತಂತ ಹೇಳಿ ನಮ್ಮ ವಿಠಲ್ ಛಾಯಾಗೋಳ ಅನ್ನುವಂಥ ಕಾಕಂಡ್ಕಿ ಹಳ್ಳಿಯವನು ಆತನ ಕಡೆಯಿಂದ ದುಡ್ಡನ್ನು ತಗೊಂಡಿರ್ತಾನೆ. ದುಡ್ಡನ್ನು ಕೇಳಿದಾಗ ಕಿಡ್ನಾಪ್ ಮಾಡಿಬಿಟ್ಟು ಆತನನ್ನು ಕೊಲೆ ಮಾಡುವ ಒಂದು ಪ್ರಯತ್ನವನ್ನು ಕೂಡ ಮಾಡಿರ್ತಾನೆ. ಆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿ ಈತ ಬಂಧಿತನಾಗಿ ಮಾನ್ಯ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿರುತ್ತೆ. 2014ರಲ್ಲಿ ಬೇಲಿಂದ ಬಂದ ಮೇಲೆ ಸುಮಾರು 12 ವರ್ಷಗಳ ಕಾಲ ಆತ ಅಬ್ಸ್ಕಾಂಡಿಂಗ್ ಇರ್ತಾನೆ, ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಈತನ ಮೇಲೆ APMC ಪೊಲೀಸ್ ಠಾಣೆ ಅಷ್ಟೇ ಅಲ್ಲ, 2012ರಲ್ಲಿ ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಚೀಟಿಂಗ್ ಕೇಸು ಮತ್ತು ಒಂದು ಆರ್ಮ್ಸ್ ಆಕ್ಟಿವಿಟಿಯಲ್ಲಿ ಪ್ರಕರಣ ದಾಖಲಾಗಿ ಅದು ಕೂಡ ಮಾನ್ಯ ನ್ಯಾಯಾಲಯದಲ್ಲಿ ಟ್ರಯಲ್ನಲ್ಲಿದೆ. ಇತ್ತೀಚೆಗೆ ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 121 2026 ಈತ ಅದೇ ರೀತಿ ನಾನು ಪೊಲೀಸ್ ಇಲಾಖೆಯಲ್ಲಿ DSP ಇದ್ದೀನಿ ಅಂತಂತ ಹೇಳಿ ಇನ್ನೊಬ್ಬರು ವಿಕ್ಟಿಮ್ ಕಡೆಯಿಂದ ಸುಮಾರು 8 ಲಕ್ಷ ರೂಪಾಯಿ ಮೋಸ ಮಾಡಿದ್ದೀನಿ, ನೌಕರಿ ಕೊಡಿಸ್ತೀನಿ ಅಂತಂತ ಹೇಳಿ ಇತ್ತೀಚೆಗೆ ತಾಳಿಕೋಟೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿರುತ್ತೆ. ಆದ್ದರಿಂದ APMC PSI ಮತ್ತು ಅವರ ಸಿಬ್ಬಂದಿಯ ನೇತೃತ್ವದಲ್ಲಿ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿರುತ್ತೆ. ಆತ ಸುಮಾರು 12 ವರ್ಷಗಳಿಂದ ಮಾನ್ಯ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯಾದಂಥ ಟ್ರಯಲ್ಗಳಿಗೆ ಅಟೆಂಡ್ ಆಗಲಾರ್ದೇ ಕಣ್ಣು ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಇತ್ತೀಚೆಗೆ ನಮ್ಮ ತನಿಖಾ ತಂಡ ಆತನ ಇರುವಿಕೆಯನ್ನು ಪತ್ತೆ ಮಾಡಿ ಈಗ ಮಾನ್ಯ ನ್ಯಾಯಾಲಯಕ್ಕೆ ಆತನನ್ನು ಬಂಧಿಸಿ ಕೊಟ್ಟಿದ್ದಾರೆ. ಪೊಲೀಸ್ ಪ್ರಕರಣ ಹಲವಾರು ಪ್ರಕರಣಗಳಿರುವಂಥ ಈತ ಆರೋಪಿ ಮುಗ್ಧ ಯುವಕರನ್ನು ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಇನ್ನಿತರ ಇಲಾಖೆಗಳಲ್ಲಿ ನೌಕರಿ ಕೊಡಿಸ್ತೀನಿ ಅಂತಂತ ಹೇಳಿ ಒಂದು ಫೇಕ್ ಕಾಕಿ DSP ಅನ್ನೋ ರೀತಿಯಲ್ಲಿ ಹೇಳಿಕೊಂಡು ಹಲವಾರು ಜನರಿಗೆ ಮೋಸ ಮಾಡೋದು ಕೂಡ ಕಂಡು ಬಂದಿರುತ್ತೆ. ಆತನ ವಿರುದ್ಧ ಉಳಿದಂಥ ಪ್ರಕರಣಗಳಲ್ಲಿಯೂ ಕೂಡ ತನಿಖೆ ಮುಂದುವರಿತಾ ಇದೆ. ಥ್ಯಾಂಕ್ ಯು.